ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನೋಡ್ಬೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಅದೇ ರೀತಿ ನೋಡ್ಬೋದು, ಏನಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಏನಾದರೂ ತಂಪಾಗಿ ಕುಡಿಬೇಕನ್ಸುತ್ತೆ ನಮಗೆ. ಅವಾಗ ಏನು ಮಾಡ್ತೀವಿ ಅಂದರೆ ಹೊರಗಡೆಯಿಂದ ಜ್ಯೂಸು ಮತ್ತು ಆಮೇಲೆ ಏನಾದರೂ ತರಿಸ್ಕೊಂಡು ಕುಡಿತಾ ಇರ್ತೀವಿ. ಆದರೆ ಆ ಜ್ಯೂಸಲ್ಲಿ ಏನಪ್ಪ ಅಂದರೆ ಜಾಸ್ತಿ ಶುಗರ್ ಆ್ಯಡ್ ಮಾಡಿರ್ತಾರೆ. ಆಮೇಲೆ ಅಷ್ಟು ಟೇಸ್ಟಿಯಾಗಿರಲ್ಲ. ನ್ಯಾಚುರಲಾಗಿ ಯಾರೂ ಜ್ಯೂಸ್ ಕೊಡಲ್ಲ ನಮಗೆ ಅಂತ ಹೇಳ್ತೀನಿ. ಅದೇ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು 4ರಿಂದ 5 ನಿಮಿಷದಲ್ಲೇ ಮಾಡುವಂಥ ಒಂದು ಜ್ಯೂಸ್ ಐಟಮ್ ತೋರಿಸ್ಕೊಡ್ತೀನಿ ನಾನು. ಏನಪ್ಪ ಅಂದರೆ 3 ಸಪೋಟ ತೊಗೊಂಡಿದ್ದೀನಿ. ಇಂಗ್ಲೀಷಲ್ಲಿ ಚಿಕ್ಕು ಅಂತಾರೆ, ನಮ್ಮ ಕನ್ನಡದಲ್ಲಿ ಸಪೋಟ ಅಂತಾರೆ. ಅದನ್ನು 3 ತೊಗೊಂಡಿದ್ದೀನಿ. ಅದನ್ನೇನಪ್ಪ ಅಂದರೆ ಮೇಲೆದೆಲ್ಲ ಸಿಪ್ಪಿ ತೆಗೆದು ನೀಟಾಗಿ 2 ಟೈಮ್ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 3 ಸಪೋಟ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಇಬ್ಬರಿಗಾಗಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಅಷ್ಟು ಸಪೋಟ ತೊಗೊಂಡಿದ್ದೀವಲ್ಲ. ಲೇಟ್ ಮಾಡೋದೆ ರೆಸಿಪಿ ಸ್ಟಾರ್ಟ್ ಮಾಡೋಣ, ಜ್ಯೂಸ್ ಮಾಡೋಣ. ಏನಪ್ಪ ಅಂದರೆ ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನೋಡ್ಬೋದು ನಾನು ಸಪೋಟ ಪೀಸಸ್ನ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬಂದಾಗ ಮನೆಯಾಗ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ತಕ್ಷಣ ಏನಾದರೂ ಅವರಿಗೆ ಸ್ವಲ್ಪ ತಂಪಾಗಿ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ. ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು, ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದು 4 ಇಲ್ಲ 5 ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ನೋಡ್ಬೋದು, 1 ಕಪ್ಪು 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ, ಗಟ್ಟಿ ಹಾಲು, ಕಾಸಿ ಆರಿಸಿದಂಥ ಹಾಲು. ಆಮೇಲೆ ನೋಡ್ಬೋದು, ನೀವು ಶುಗರ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಶುಗರ್ ಹಾಕ್ಕೊತ ಇಲ್ಲ. ಇದಕ್ಕೆ ನೋಡ್ಬೋದು ಡಯಟ್ ಲಯನ್ ಸಿರಪ್ ಅಂತೇಳಿ. ಇದೇನಪ್ಪ ಅಂದರೆ ಖಜೂರಂದು ಸಿರಪ್ ಅಂತಲೇ ಹೇಳ್ಬೋದು. ನಾವು ಜೀನಿ ಬೆಲ್ಲ ಯಾವ ಥರ ಇರುತ್ತೆ ಅದೇ ಥರ ನಮಗೆ ಟೇಸ್ಟ್ ಕೊಡುತ್ತೆ. ನಮ್ಮ ಸ್ವೀಟಿಗೆ ಎಷ್ಟು ಬೇಕಷ್ಟು ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮಕ್ಕಳಿಗೆ ಚಪಾತಿ ಜೊತೆ ಆಮೇಲೆ ನಾಷ್ಟದ ಜೊತೆಗೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಅಂತೀನಿ. ಶುಗರ್ ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಶುಗರ್ಲೆಸ್, ನೋ ಶುಗರ್ ಇರುತ್ತೆ ಇದರಲ್ಲಿ. ನಾವೀಗೇನು ಹಾಕ್ಕೊಂಡಿದ್ವಲ್ಲ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಚಾಪ್ ಹಾಕ್ಕೊಂಡು ನೋಡ್ಬೋದು, ಈ ಥರ ಒಂದು ಮಿಕ್ಸಿ ತೊಗೊಂಡಿದ್ದೀನಿ, ಜ್ಯೂಸಿಗೆ ಅಂತೇಳಿ ತೊಗೊಂಡಿದ್ದೀನಿ. ನೀಟಾಗಿ ಕ್ಯಾಪ್ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಬಟನ್ ಆನ್ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ ಆಗಿದೆ. ಬಟನ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ತೀನಿ ನಾನು. ಏನಂದರೆ ನಾವು ಬೆಳಗ್ಗೆ ಟಿಫಿನ್ ಮಾಡಿರ್ತೀವಲ್ಲ, ಮಧ್ಯಾಹ್ನ 12:30ಗೆ ಆ ಥರ ಏನಾದರೂ ಯಾವ್ದಾದ್ರು ಒಂದು ಫ್ರೂಟ್ಸು ಏನೋ ಜ್ಯೂಸ್ ಆದರೆ ಏನಾದರೂ ಕುಡಿಯೋದ್ರಿಂದ ನಮಗೂ ಒಳ್ಳೆ ಎನರ್ಜಿಯಾಗಿ ಈವ್ನಿಂಗ್ವರೆಗೂ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆಯಲ್ಲ, ನಮ್ಮ ಸಪೋಟ ಜ್ಯೂಸ್ ರೆಡಿಯಾಗಿದೆ. ತಣ್ಣಗಾಗಿ ಕುಡಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತೀನಿ. ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಅದೇ ರೀತಿ ನೋಡ್ಬೋದು, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.